ಹಾಯ್ ಆಲ್, ಈ ವಿಡಿಯೋದಲ್ಲಿ ಸೆನ್ಸಲೈಟ್ ಕ್ರೀಮ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಒಂದು ಸ್ಕಿನ್ ಲೈಟ್ನಿಂಗ್ ಮತ್ತು ಬ್ರೈಟ್ನಿಂಗ್ ಕ್ರೀಮ್. ಈ ಕ್ರೀಮ್ನ ಏಕೆ ಯೂಸ್ ಮಾಡ್ತಾರಂದರೆ ಇದು ನಿಮ್ಮ ಫೇಸ್ ಮೇಲೆ ಇರುವಂಥ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತದೆ. ಅನ್ಇವನ್ ಸ್ಕಿನ್ ಟೋನ್ನ ಇಂಪ್ರೂವ್ಮೆಂಟ್ ಮಾಡಲು ಹಾಗೆ ಸನ್ ಡ್ಯಾಮೇಜ್ ಸ್ಕಿನ್ನ ರೆಡ್ಯೂಸ್ ಮಾಡಲು ಕೂಡ ಈ ಕ್ರೀಮ್ ಸಹಾಯ ಮಾಡುತ್ತದೆ. ಮತ್ತು ಈ ಕ್ರೀಮ್ ಮೆಲಾಸ್ಮಾದಿಂದ ಬಂದಿರುವಂಥ ಬ್ರೌನ್ ಪ್ಯಾಚಸ್ನು ಕೂಡ ಕಡಿಮೆ ಮಾಡುತ್ತದೆ. ಮತ್ತು ಇದು ಬೋತ್ ಮೆನ್ ಆ್ಯಂಡ್ ವುಮೆನ್ ಕೂಡ ಯೂಸ್ ಮಾಡಬಹುದು. ಹಾಗೆ ಇದು ಆಲ್ ಸ್ಕಿನ್ ಟೈಪ್ದವ್ರಿಗೂ ಕೂಡ ಸೂಟ್ ಆಗುತ್ತದೆ. ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ. ಮೊದಲು ನಿಮ್ಮ ಫೇಸ್ನ ಕ್ಲೀನ್ ಮಾಡಿ. ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಈ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ತಪ್ಪದೇ ನಿಮ್ಮ ಫೇಸ್ಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಈ ಕ್ರೀಮ್ನ ಡೈಲಿ 1 ಟೈಮ್ ಅಂದರೆ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ. ನೈಟ್ ಟೈಮ್ ಈ ಕ್ರೀಮ್ನ ಯೂಸ್ ಮಾಡಿದ ನಂತರ ಮಾರ್ನಿಂಗ್ ಟೈಮ್ ತಪ್ಪದೇ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಮತ್ತು ಈ ಕ್ರೀಮ್ನ ಮಾರ್ನಿಂಗ್ ಟೈಮ್ ಯೂಸ್ ಮಾಡಬಾರದು, ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ. ನೈಟ್ ಟೈಮ್ ಈ ಕ್ರೀಮ್ನ ನಿಮ್ಮ ಫೇಸ್ಗೆ ಯೂಸ್ ಮಾಡಿದ ನಂತರ ಮಾರ್ನಿಂಗ್ ಟೈಮ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಇಲ್ಲಾಂದರೆ ಸನ್ಲೈಟ್ ನಿಮ್ಮ ಫೇಸ್ ಮೇಲೆ ಬೀಳುವುದರಿಂದ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಅಥವಾ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ. ಆದ್ದರಿಂದ ನಿಮ್ಮ ಫೇಸ್ಗೆ ತಪ್ಪದೇ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಅಥವಾ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ. ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕಾಸಿಕ್ ಆಸಿಡ್, ಆಕ್ಟಿನೋಕ್ಸಿಡ್, ಗ್ಲೈಕೋಲಿಕ್ ಆಸಿಡ್, ಆರ್ಬ್ಯುಟಿನ್ ಎಂಬ ನ್ಯಾಚುರಲ್ ಸ್ಕಿನ್ ಬ್ರೈಟ್ನಿಂಗ್ ಏಜೆಂಟ್ ಮತ್ತು ಸ್ಕಿನ್ ಲೈಟ್ನಿಂಗ್ ಮೆಡಿಸಿನ್ಸ್ ಇವೆ. ಗ್ಲೈಕೋಲಿಕ್ ಆಸಿಡ್ ಇದು ಒಂದು ಆಲ್ಫಾ ಹೈಡ್ರಾಕ್ಸಿ ಆಸಿಡ್. ಇದು ನಿಮ್ಮ ಫೇಸ್ ಮೇಲೆ ಇರುವಂಥ ರಿಂಕಲ್ಸ್ನ ರೆಡ್ಯೂಸ್ ಮಾಡುತ್ತದೆ. ಮತ್ತು ಕಾಸಿಕ್ ಆಸಿಡ್ ಆ್ಯಂಡ್ ಆರ್ಬ್ಯುಟಿನ್ ಆಕ್ಟಿನೋಕ್ಸಿಡ್ ಈ ಮೆಡಿಸಿನ್ಸ್ ನಿಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತದೆ. ಹಾಗೆ ನಿಮ್ಮ ಫೇಸ್ ಮೇಲೆ ಇರುವಂಥ ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡುತ್ತದೆ. ನಿಮ್ಮ ಅನ್ಇವನ್ ಸ್ಕಿನ್ ಟೋನ್ನ ಇಂಪ್ರೂವ್ಮೆಂಟ್ ಮಾಡುತ್ತದೆ. ಮತ್ತು ನಿಮ್ಮ ಫೇಸ್ ಮೇಲೆ ಬರುವಂಥ ಮೆಲಾನಿನ್ ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡುತ್ತದೆ. ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್. ಈ ಕ್ರೀಮ್ದಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಬರ್ನಿಂಗ್ ಸೆನ್ಸೇಷನ್, ಇರಿಟೇಷನ್, ಈಚಿಂಗ್, ರೆಡ್ನೆಸ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಕ್ರೀಮ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್. ಇದರಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಕ್ರೀಮ್ನ ಯೂಸ್ ಮಾಡಬಾರದು. ಮತ್ತು ಈ ಕ್ರೀಮ್ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು. ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೀಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಕ್ರೀಮ್ನ ಯೂಸ್ ಮಾಡಿ. ಮತ್ತು ಈ ಕ್ರೀಮ್ನ ಯೂಸ್ ಮಾಡುವಂಥವರು ತಪ್ಪದೇ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಈ ಕ್ರೀಮ್ನ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ. ತಪ್ಪದೇ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಬಳಸಿ. ಹಾಗೆ ಸೆನ್ಸಿಟಿವ್ ಸ್ಕಿನ್ ಮತ್ತು ಹೆವಿ ಪಿಂಪಲ್ಸ್ ಇದ್ದವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಕ್ರೀಮ್ನ ಯೂಸ್ ಮಾಡಿ. ಹಾಗೆ ಈ ಕ್ರೀಮ್ನ ಬೇರೆ ಇನ್ಫೆಕ್ಷನ್ ಆಗಿರುವಂಥ ಜಾಗಗಳಲ್ಲಿ ಬಳಸಬಾರದು. ಓಪನ್ ವೂಂಡ್ಸ್, ಡ್ಯಾಮೇಜ್ಡ್ ಸ್ಕಿನ್, ಬರ್ನಿಂಗ್ ಏರಿಯಾ, ಕಟ್ ಆಗಿರುವಂಥ ಜಾಗಗಳಲ್ಲಿ ಈ ಕ್ರೀಮ್ನ ಅಪ್ಲೈ ಮಾಡಬಾರದು. ಮತ್ತು ಈ ಕ್ರೀಮ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು. ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಕ್ರೀಮ್ನ ಯೂಸ್ ಮಾಡಿ. ನೀವೇ ಈ ಕ್ರೀಮ್ನ ಲಾಂಗ್ ಟರ್ಮ್ ಆಗಿ ಬಳಸಬಾರದು. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.